ಇವತ್ತಿನ ಚಾಪ್ಟರ್ ಏನು ಅಂತ ಹೇಳಿದ್ರೆ ಚಾಪ್ಟರ್ 23, ಚಾಪ್ಟರ್ 23, ಅಧ್ಯಾಯ 23. ಈ ಅಧ್ಯಾಯ 23 ಏನ್ ಹೇಳ್ಕೊಡುತ್ತೆ ಅಂತ ಹೇಳಿದ್ರೆ ಇಂಡಿಪೆಂಡೆಂಟ್ ಆಗಿ ಬೆಳೆಯೋದು ಹೇಗೆ ಅಂತ. ಓಕೆ, ಇಂಡಿಪೆಂಡೆಂಟ್ ಆಗಿ, ಸ್ವಾತಂತ್ರ್ಯವಾಗಿ, ಯಾರದೇ ಹಂಗಿಲ್ಲದೆ, ಯಾರಕ್ಕೂ ಸಲಾಂ ಹೊಡೆಯದೆ, ಯಾರ ಗುಲಾಮನಾಗದೆ, ಯಾರ ಸಮಯವನ್ನು ಕಾಯದೆ, ಯಾರಿಗೋಸ್ಕರನು ಏನಂತಾರೆ ಕಾಯ್ಕೊಂತ ಕುತ್ಕೊಳದೆ ನಾವು ನಮ್ಮ ಜೀವನದಲ್ಲಿ ಹೇಗೆ ಬೆಳಿಬೇಕು ಅಂತ. ಓಕೆ, ನಾನು ನನ್ನ ಬಗ್ಗೆ ಹೇಳ್ತೀನಿ. ನನಗೇನಾಗ್ತಾ ಇತ್ತು ಅಂತಂದ್ರೆ, ನಾನು ಎಲ್ಲರಿಗೂ ಸಲಾಂ ಮಾಡ್ಕೊಂತ ಬದುಕ್ತಾ ಇದ್ದೆ. ಎಲ್ರಿಗೂ ಅಂತಂದ್ರೆ ದಾರಿಯಲ್ಲಿ ಹೋಗೋರಿಗಲ್ಲ, ನಮ್ಮ ಮನೆಯವರಿಗೆ. ಓಕೆ, ನನ್ನ ಅಕ್ಕಪಕ್ಕದಲ್ಲಿರೋ ನನ್ನ ಸ್ನೇಹಿತರಿಗೆ, ನನ್ನ ಅಪ್ಪ ಅಮ್ಮಗೆ, ನಮ್ಮ ಅಕ್ಕ, ನಮ್ಮ ಅಣ್ಣ, ನಮ್ಮ ತಮ್ಮ, ನನ್ನ ಹೆಂಡತಿ, ನನ್ನ ಮಕ್ಕಳಿಗೆ, ನನ್ನ ಫ್ಯಾಮಿಲಿಗೆ, ನನ್ನ ಕ್ಲೋಸ್ ಫ್ರೆಂಡ್ಸಿಗೆ ಎಲ್ಲರಿಗೂ ನಾನು ಸಲಾಂ ಮಾಡ್ಕೊಂತ, ಅವ್ರ ಸಮಯವನ್ನ ಕಾಯ್ಕೊಂತ, ಅವ್ರು ನನಗೆ ಒಳ್ಳೇದು ಮಾಡ್ತಾರೆ, ಅವ್ರಲಿಂದ ನನಗೆ ಒಳ್ಳೇದಾಗುತ್ತೆ, ಒಂದು ದಿನ ನಾನು ಬದಲಾವಣೆ ಆಗ್ತೀನಿ, ಹೀಗೆ ಅನ್ಕೊಂತ ನಾನು 15 ವರ್ಷ ಕಳೆದೆ ಸ್ನೇಹಿತರೆ. 15 ವರ್ಷದಲ್ಲಿ ನಾನು ಸಾಧನೆ ಮಾಡಿದ್ದು 0. ಸೊ ನೀವು ಎಲ್ಲಾದ್ರೂ ಆ ತಪ್ಪುಗಳನ್ನ ಮಾಡ್ತಾ ಇದ್ರೆ ಇವತ್ತಿನ ಟ್ರೈನಿಂಗ್ ಕೇವಲ ನಿಮಗೋಸ್ಕರ. ಸೊ ಯಾಕೆ ಇವತ್ತು ಮಧ್ಯಮ ವರ್ಗದವನು ಒಂದು ಬಿಸ್ನೆಸ್ ಮಾಡಿದ್ರೆ ಆ ಬಿಸ್ನೆಸ್ ಅಲ್ಲಿ ಫೇಲ್ ಆಗ್ತಾ ಇದ್ದಾನೆ? ಯಾಕೆ ಫೇಲ್ ಆಗ್ತಾ ಇದ್ದಾನೆ? ಇವತ್ತು ನೀವು ನೋಡಿರ್ಬೋದು, ದೊಡ್ಡ ದೊಡ್ಡ ವ್ಯಕ್ತಿಗಳು ಬೇರೆ ಬೇರೆ ಬಿಸ್ನೆಸ್ ಕೈ ಹಾಕ್ತಾರೆ, ಬಟ್ ಅವ್ರು ಫೇಲ್ ಆಗೋದಿಲ್ಲ. ಬಟ್ ಅದೇ ಒಬ್ಬ ಮಧ್ಯಮ ವರ್ಗದವನು ಏನೋ ಒಂದು ಇಡ್ಲಿ ವ್ಯಾಪಾರ ಶುರು ಮಾಡ್ತಾನೆ, ಏನೋ ಒಂದು ಬಟ್ಟೆ ವ್ಯಾಪಾರ ಶುರು ಮಾಡ್ತಾನೆ, ಮನೆಯಲ್ಲಿ ಒಂದು ಸೀರೆ ವ್ಯಾಪಾರ ಶುರು ಮಾಡ್ತಾನೆ, ಅಥವಾ ಏನೋ ಒಂದು ಸ್ವಂತದೊಂದು ಚಿಲ್ಲರೆ ಅಂಗಡಿ ಇಡ್ತಾರೆ, ಅಥವಾ ಏನೋ ಒಂದು ಬಿಡಿ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡ್ತಾರೆ, ಅಥವಾ IAS ಆಫೀಸರ್ ಆಗ್ಬೇಕು ಅಂತಂದೇಳಿ ಒಂದು ಗೃಹಿಣಿ ಏನೋ ಆಸೆ ಪಡ್ತಾಳೆ. ಆಮೇಲೆ ಏನೋ ಒಂದು ಮಕ್ಕಳೆಲ್ಲ ಮನೆಗೆ ಹೋಗ್ತಾರೆ, ಇದು ಸ್ಕೂಲಿಗೆ ಹೋಗ್ತಾರೆ, ಸರ್ ನನ್ನ ಗಂಡ ಆಫೀಸಿಗೆ ಹೋಗ್ತಾನೆ, ನಾನು ಖಾಲಿ ಇರ್ತೀನಿ. ಈ ಖಾಲಿ ಇರೋ ಸಂದರ್ಭದಲ್ಲಿ ನಾನು ಏನಾದ್ರೂ ಒಂದು ಹೊಸ ತರದ್ದು ಏನಾದ್ರೂ ಮಾಡ್ಬೇಕಂತಿದ್ದೀನಿ, ಏನಾದ್ರೂ ಒಂದು ಯೋಜನೆ ಮಾಡ್ಬೇಕಂತಿದ್ದೀನಿ, ನಾನು ಹೇಗಾದ್ರೂ ಒಂದು ಬಿಸ್ನೆಸ್ ಮಾಡಿ ನನ್ನ ಹೆಸರು ಮಾಡ್ಕೋಬೇಕಂತಿದ್ದೀನಿ, ದೊಡ್ಡದಾಗಿ ಬೆಳಿಬೇಕಂತಿದ್ದೀನಿ. ಈ ರೀತಿ ಏನೇನೋ ಕನಸುಗಳನ್ನ ಹೊತ್ಕೊಂತಾರೆ. ಯಾರು ಈ ರೀತಿ ಕನಸು ಹೊತ್ಕೊಳೋದು ಯಾರು ಅಂದ್ರೆ ಬಡವರು, ಅಂದ್ರೆ ದುಡ್ಡು ಇಲ್ದವರು. ಎರಡನೇದು ಮಧ್ಯಮ ವರ್ಗದವರು, ಅಲ್ಪ ಸ್ವಲ್ಪ ದುಡ್ಡು ಇರುತ್ತೆ, ಅಲ್ಪ ಸ್ವಲ್ಪ ವಿದ್ಯೆ ಇರುತ್ತೆ. ವಿದ್ಯೆ ಇಲ್ದವರು, ದುಡ್ಡು ಇಲ್ದವರು. ಎರಡನೇದು ಅಲ್ಪ ಸ್ವಲ್ಪ ವಿದ್ಯೆ ಮತ್ತೆ ಅಲ್ಪ ಸ್ವಲ್ಪ ದುಡ್ಡಿರೋರು. ಈ ರೀತಿ ಕನಸುಗಳನ್ನ ದುಡ್ಡಿರೋರು ಅಥವಾ ಪೂರ್ಣವಾಗಿ ವಿದ್ಯೆ ಇರೋರು ಮಾಡಿದ್ರೆ ಅವ್ರು ಯಶಸ್ಸಾಗ್ತಾ ಇದ್ದಾರೆ. ಇವ್ರು ಯಾಕೆ ಯಶಸ್ಸಾಗ್ತಾ ಇಲ್ಲ? ಸ್ವಲ್ಪ ಇದನ್ನ ಗಮನ ಇಟ್ಟು ಕೇಳ್ಕೊಳ್ಳಿ. ಏನಾಗುತ್ತೆ ಅಂತ ಹೇಳಿದ್ರೆ, ಇವ್ರು ಯಾವಾಗ್ಲೇ ಏನೇ ಒಂದು ಶುರು ಮಾಡಿದ್ರೇನು ಓಕೆ, ಇವರಲ್ಲಿ ತುಂಬಷ್ಟು ಡಿಪೆಂಡೆನ್ಸಿ ಇರುತ್ತೆ. ಅದಕ್ಕೆ ಇವತ್ತಿನ ಕ್ಲಾಸ್, ಇವತ್ತಿನ ಸಬ್ಜೆಕ್ಟಿನ ಹೆಸರು ಏನು ಅಂತಂದು ಹೇಳಿದ್ರೆ ಬಿ ಯುವರ್ ಓನ್ ಬಾಸ್ ಅಂತ ಬರ್ಕೊಳ್ಳಿ. ಓಕೆ, ಇಲ್ಲಿ ನಾವು ತುಂಬಾ ಸ್ಟೈಲ್ ಆಗಿ ಹೇಳ್ಬಿಡ್ತೀವಿ ಬಿ ಯುವರ್ ಬಾಸ್ ಅಂತಂದು ಹೇಳಿ. ನೋ, ಬಿ ಯುವರ್ ಓನ್ ಬಾಸ್. ಬಿ ಯುವರ್ ಓನ್ ಬಾಸ್ ಅಂತಂದು ಹೇಳಿದ್ರೆ ನೀವೇ ಓನ್ ಆಗಿ ಬಾಸ್ ಆಗ್ಬೇಕೀಗ. ಬಹಳಷ್ಟು ಜನರಿಗೆ ಈ ಬಿಸ್ನೆಸ್ ಅಂತಂದು ಹೇಳಿದ್ರೆ ಕಾನ್ಸೆಪ್ಟೇ ಗೊತ್ತಿಲ್ಲ. ಮಾತೆತ್ತಿದ್ರೆ ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಿದ್ದೀನಿ, ನಾನು ಬಿಸ್ನೆಸ್ ಮಾಡ್ತಿದ್ದೀನಿ, ನಾನು ಒಂದು ಬೂಟಿಕ್ ಓಪನ್ ಮಾಡಿದ್ದೀನಿ, ನಾನೊಂದು ಟೈಲರಿಂಗ್ ಅಂಗಡಿ ಓಪನ್ ಮಾಡಿದ್ದೀನಿ, ನಾನೊಂದು ಬಟ್ಟೆ ಅಂಗಡಿ ಓಪನ್ ಮಾಡಿದ್ದೀನಿ, ಈ ರೀತಿ ಏನೇನೇ ಹೇಳ್ತಾರೆ. ಬಟ್ ಅವ್ರಿಗೆ ಬಿಸ್ನೆಸ್ಸಿನ ಆಕ್ಚುಲಿ ABCD ಗೊತ್ತಿರೋದಿಲ್ಲ. ಈ ಬಿಸ್ನೆಸ್ಸಿನ ABCD ಗೊತ್ತಿಲ್ಲದೆ ಅವ್ರೇನ್ ಮಾಡ್ತಾರೆ ಅಂದ್ರೆ ತುಂಬಾ ಸ್ಟ್ರಗಲ್ ಮಾಡ್ತಾರೆ. ಈಗ ನೋಡಿ, ನನಗೆ ಹೇಳ್ತೀನಿ, ನಾನು ಒಬ್ಬ ಕೆಮಿಕಲ್ ಇಂಜಿನಿಯರು, ನಾನು ಮಧ್ಯಮ ವರ್ಗದಲ್ಲಿ ಬೆಳೆದವನು, ನಾನು ಸಡನ್ ಆಗಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತೀನಿ ಅಂತ ನನ್ನ ಜೀವನ ವೃತ್ತಿಯನ್ನ ಇದರಲ್ಲಿ ಹಾಕೊಂಡೆ. ಕೆಮಿಕಲ್ ಇಂಜಿನಿಯರಿಂಗ್ ಜಾಬ್ ಅನ್ನ ಬಿಟ್ಬಿಟ್ಟೆ, ಫುಲ್ ಟೈಮ್ ಆಗಿ ನೆಟ್ವರ್ಕ್ ಮಾರ್ಕೆಟಿಂಗ್ ಒಳಗಡೆ ಬಂದೆ. ಇಲ್ಲಿ ಮಜಾ ಏನಾಯ್ತು ಅಂತಂದು ಹೇಳಿದ್ರೆ, ನಾನು ಇಷ್ಟು ಎಫರ್ಟ್ ಆಗ್ತಾ ಇದ್ದೆ, ಇಷ್ಟು ಕಷ್ಟ ಪಡ್ತಾ ಇದ್ದೆ, ಬಟ್ ಯಾವುದು ಕೂಡ ಫಲವಾಗಿ ಕನ್ವರ್ಟ್ ಆಗ್ತಾ ಇರಲಿಲ್ಲ. ಏನೋ ದುಡ್ಡು ಬರ್ತಾ ಇತ್ತು, ಆ ದುಡ್ಡು ಬಂದಿದ್ದು ಅಲ್ಲಿಗೆ ಖರ್ಚಾಗ್ಬಿಡೋದು. ಏನೋ ದುಡ್ಡು ಬರ್ತಾ ಇತ್ತು, ಡಬಲ್ ದುಡ್ಡು ಖರ್ಚಾಗಿರೋದು. ನಾ ಹೇಳೋದು ಅರ್ಥ ಆಗ್ತಾ ಇದೆ? ಅಥವಾ ದುಡ್ಡೇ ಬರ್ತಾ ಇರಲಿಲ್ಲ. ಓಕೆ, ದುಡ್ಡೇ ಬರ್ತಾ ಇರಲಿಲ್ಲ. ಇದೆಲ್ಲ ಸಮಸ್ಯೆ ಆಗ್ತಾ ಇತ್ತು ಸ್ನೇಹಿತರೆ. ಅದಕ್ಕೆ ಇವತ್ತು ನಾನು ನಿಮಗೆ ಏನ್ ಹೇಳೋದಕ್ಕೆ ಬಂದಿದ್ದೀನಿ ಅಂದ್ರೆ, ಇವತ್ತು ಒಂದು ಕ್ಲಾರಿಟಿಯನ್ನ ಕೊಡೋದಕ್ಕೆ ಬಂದಿದ್ದೀನಿ. ಪ್ರತಿಯೊಂದು ಚಾಪ್ಟರ್ ಕೂಡ ಕ್ಲಾರಿಟಿ ಇರುತ್ತೆ, ಪ್ರತಿಯೊಂದು ಚಾಪ್ಟರ್ ಒಂದಕ್ಕೊಂದು ಕನೆಕ್ಷನ್ ಇರುತ್ತೆ. ಹಾಗಾಗಿ ನಾನು ಯಾವುದೇ ಚಾಪ್ಟರ್ ಮಿಸ್ ಮಾಡ್ಕೋಬೇಡಿ. ನೀವೆಷ್ಟೇ ಮಿಸ್ ಮಾಡ್ಕೊಂಡ್ರೇನು ಮಂಗಳವಾರದ್ದು ಝೂಮ್ ಮೀಟಿಂಗ್ ಮಿಸ್ ಮಾಡ್ಕೋಬೇಡಿ ಅಂತ. ಓಕೆ, ಸೊ ಇಲ್ಲಿ ಬಹಳ ಇಂಪಾರ್ಟೆಂಟ್ ಏನಾಗುತ್ತೆ ಅಂತಂದು ಹೇಳಿದ್ರೆ, ಯಾರು ಈ ಬಿಸ್ನೆಸ್ ಅನ್ನ ಶುರು ಮಾಡೋದಕ್ಕೆ ಹೋಗ್ತಾ ಇದಾರಲ್ಲ, ಅವರು ಈ ಬಿಸ್ನೆಸ್ಗೆ ಸಮಯವನ್ನ ಕೊಡೋದಿಲ್ಲ, ಟೈಮ್ ಕೊಡೋದಿಲ್ಲ. ಈ ಬಿಸ್ನೆಸ್ ಮಾಡುವಾಗ ನಾನು ಸಿಂಗಲ್
ಅಂತಂದೇಳಿ ತುಂಬಾ ಜನ ಅನ್ಕೊಳೋದಿಲ್ಲ. ಇಲ್ಲಿ ಸಮಸ್ಯೆ ಏನಾಗುತ್ತೆ ಅಂತಂದ್ರೆ, ಅದರಲ್ಲೂ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಏನಾಗುತ್ತೆ ಸಮಸ್ಯೆ ಅಂದ್ರೆ, ನಾವು ಪ್ರೆಸೆಂಟೇಶನ್ಗೆ ಹೋದಾಗ ಜನಗಳಿಗೆ ಒಳಗಡೆ ತರೋದಕ್ಕೆ ನಾವೊಂದು ಡೈಲಾಗ್ ಹೇಳ್ತೀವಿ. ಏನ್ ಹೇಳ್ತೀವಿ ಗೊತ್ತಾ? ಸರ್, ಇಲ್ಲಿ ನೀವೇನು ಕೆಲಸ ಮಾಡ್ಬೇಕಾಗಿಲ್ಲ ಸರ್, ಪ್ರೆಸೆಂಟೇಶನ್ ನಾನ್ ಕೊಡ್ತೀನಿ, ಟೀಮ್ ನಾನ್ ಕಟ್ಕೊಡ್ತೀನಿ ಸರ್, ನೀವೀಗ ಒಂದು ಐಡಿ ಹಾಕಿ ಸರ್ ಸಾಕು, ನೀವೊಂದು ಐಡಿ ಹಾಕಿ, ನಿಮಗೆಲ್ಲ ಹೆಲ್ಪ್ ನಾನ್ ಮಾಡ್ತೀನಿ ಸರ್, ನೀವು ಇಲ್ಲೇನು ಕಷ್ಟ ಪಡೋದಿಲ್ಲ ಸರ್, ನೀವು ಇಲ್ಲಿ ವರ್ಕೇ ಮಾಡ್ಬೇಕಾಗಿಲ್ಲ ಸರ್, ನೀವು ಇಲ್ಲಿ ಪ್ರಾಡಕ್ಟ್ ತಗೋಬೇಕಾಗಿಲ್ಲ ಸರ್, ಐ ಮೀನ್ ಪ್ರಾಡಕ್ಟ್ ಸೇಲ್ ಮಾಡ್ಬೇಕಾಗಿಲ್ಲ ಸರ್, ನೀವು ಇಲ್ಲಿ ಯಾರಿಗೂ ಸೇರಿಸ್ಬೇಕಾಗಿಲ್ಲ ಸರ್, ಬಟ್ ಇಲ್ಲೊಂದು ಐಡಿ ಹಾಕ್ಬಿಡಿ ದಯವಿಟ್ಟು, ಓಕೆ, ಒಂದೇ ಒಂದು ಜಾಯ್ನಿಂಗ್ ಮಾಡಿ. ಈ ರೀತಿ ನಾವು ಜನರಿಗೆ ಹೇಳ್ತೀವಿ. ಇದು ಎಷ್ಟು ಮಟ್ಟಿಗೆ ಸರಿ ತಪ್ಪು ನಾನು ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ, ಓಕೆ. ಅದು ಕೆಲವೊಂದು ಸಂದರ್ಭದಲ್ಲಿ ಸರಿ, ಕೆಲವೊಂದು ಸಂದರ್ಭದಲ್ಲಿ ರಾಂಗ್. ನಾನು ಅದ್ರ ಬಗ್ಗೆ ಚರ್ಚೆ ಮಾಡಕ್ ಬಂದಿಲ್ಲ. ನಾವೊಂದು ಯಾವುದೇ ಒಂದು ಬಿಸ್ನೆಸ್ ಮಾಡುವಾಗ ಅಥವಾ ಏನೇ ಒಂದು ಮಾಡುವಾಗ ನಾವು ಈ ರೀತಿ ಹೇಳ್ಬಿಟ್ಟು ಜನರಿಗೆ ಒಳಗಡೆ ತರ್ತೀವಿ. ಒಳಗಡೆ ತಂದ ಮೇಲೆ ಆ ಜನರ ತಲೆಯಲ್ಲಿ ಏನಿರುತ್ತೆ ಗೊತ್ತಾ? ನೋಡಿ, ನಾನು ಸೈಕಾಲಜಿ ಮಾತಾಡ್ತಾ ಇದ್ದೀನಿ. ನಮ್ಮ ಮೈಂಡ್ ಸೆಟ್ ಹೆಂಗ್ ಕೆಲಸ ಮಾಡುತ್ತೆ, ಯಾಕೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಅಥವಾ ಯಾಕೆ ಬಿಸ್ನೆಸ್ ಅಲ್ಲಿ ಜನರು ಸೋಲ್ತಾ ಇದ್ದಾರೆ, ಅಥವಾ ಯಾಕೆ ಜನರು ಏನಾದ್ರೂ ಒಂದು ಕರಿಯರ್ ಡಿಸೈನ್ ಮಾಡುವಾಗ, ಏನಾದ್ರೂ ಒಂದು ಜೀವನವನ್ನು ರೂಪಿಸಿಕೊಳ್ಳುವಾಗ ಸೋಲ್ತಾ ಇದ್ದಾರೆ ಅಂತ. ಈ ರೀತಿ ನಾವು ಹೇಳ್ಬಿಟ್ಟು ಜನರಿಗೆ ಒಳಗಡೆ ತಂದಿರ್ತೀವಿ. ಇವ್ರೇನ್ ಮಾಡ್ತಾರೆ ಗೊತ್ತಾ? ಇವರು ಕೂಡ ಅಪ್ಲೈನ್ ಮೇಲೆ, ಟೀಮಿನ ಮೇಲೆ, ಕಂಪನಿಯ ಮೇಲೆ, ಡೌನ್ಲೈನ್ ಮೇಲೆ ಡಿಪೆಂಡ್ ಆಗ್ಬಿಡ್ತಾರೆ. ಸೊ ಇವ್ರೇನ ಮಾಡ್ತಾರೆ ಅಂತಂದ್ರೆ, ಸರ್ ನಾನು ಈ ಬಿಸ್ನೆಸ್ ಮಾಡ್ಬೇಕು ಅಂತ ಹೇಳಿದ್ರೆ ನನಗೆ ನನ್ನ ಅಪ್ಲೈನ್ ಸಪೋರ್ಟ್ ಬೇಕು. ನಾನು ಈ ಬಿಸ್ನೆಸ್ ಮಾಡ್ಬೇಕು ಅಂತ ಹೇಳಿದ್ರೆ ನನಗೆ ನನ್ನ ಡೌನ್ಲೈನ್ಗಳು ಮಾತು ಕೇಳಬೇಕು. ನಾನು ಈ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದ್ರೆ ನನ್ನ ಮನೆಯವರು ನನಗೆ ಒಪ್ಕೋಬೇಕು, ನನ್ನ ಗಂಡ ಸಪೋರ್ಟ್ ಮಾಡಬೇಕು, ನನ್ನ ಹೆಂಡತಿ ಸಪೋರ್ಟ್ ಮಾಡಬೇಕು, ನನ್ನ ಮಕ್ಕಳು ಸಪೋರ್ಟ್ ಮಾಡಬೇಕು. ಸರ್, ನಾನು ಈ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದ್ರೆ ನನಗೆ ದೇವರ ಅನುಗ್ರಹ ಬೇಕು, ದೇವ್ರು ನನಗೆ ಬಲಗಡೆಯಿಂದ ಹೂವು ಕೊಟ್ರೆ ಈ ಬಿಸ್ನೆಸ್ ಮಾಡ್ತೀನಿ. ಹಿಂಗ ಅನ್ಕೊಂತ ಅವ್ರು ಮುದುಕರಾಗ್ತಾರೆ ಹೊರತು ಬಿಸ್ನೆಸ್ ಮಾಡೋದಿಲ್ಲ. ನೋಡಿ, ಬೇಕಾದ್ರೆ ಬಹಳಷ್ಟು ಜನ ಅನ್ಕೊಂತ ವಯಸ್ಸಾಗಿರುತ್ತೆ, ಕೂದಲು ಬೆಳ್ಳಗಾಗತ್ತೆ, ಬಟ್ ಅವ್ರು ಮಾತ್ರ ಬಿಸ್ನೆಸ್ ಮಾಡ್ತಾ ಇರಲ್ಲ. ಸೊ ಹಾಗಾದ್ರೆ ಏನ್ ಮಾಡ್ಬೇಕು ಈಗ ನಾವು? ಈಗ ಇವತ್ತಿನ ಕ್ಲಾಸ್ ಅಲ್ಲಿ ನಾನು ಹೇಳಕ್ ಹೋಗ್ತಾ ಇರೋದು, ಬಿ ಯುವರ್ ಓನ್ ಬಾಸ್ ಅಂತ ಹೇಳಿದ್ರೆ ನೀವೊಂದು ನಿಮ್ದೇ ಆದಂತ ಒಂದು ಸಾಮ್ರಾಜ್ಯವನ್ನ ಕಟ್ಟಬೇಕು ಸ್ನೇಹಿತರೆ. ಯಾಕೆ ಬೇಕು ಈ ನೆಟ್ವರ್ಕರ್ಸ್ ಡೇ? ನಾವೆಲ್ಲರೂ ಒಗ್ಗಟ್ಟಾಗೋದಕ್ಕೆ ಹಾಗೂ ನಾವೆಲ್ಲರೂ ಒಂದಾಗೋದಕ್ಕೆ ಹಾಗೂ ಸರ್ಕಾರಕ್ಕೆ ನಮ್ಮ ಒಗ್ಗಟ್ಟನ್ನು ತೋರಿಸೋದಕ್ಕೆ ನೆಟ್ವರ್ಕರ್ಸ್ ದಿನಾಚರಣೆ ತುಂಬಾ ಅವಶ್ಯಕತೆ ಆಗಿದೆ. ಡಿಸೆಂಬರ್ 23 ನೆಟ್ವರ್ಕರ್ಸ್ ದಿನಾಚರಣೆ ಬೇಕೇ ಬೇಕು. ಈಗ ಈ ನೆಟ್ವರ್ಕರ್ಸ್ ಡೇ ಆಚರಿಸ್ತಾ ಇರೋದು ಎಲ್ಲಿ? ಇದು ಶಿಕ್ಷಕರ ಸದನ. ನೀವು ಗೂಗಲ್ ಅಲ್ಲಿ ಶಿಕ್ಷಕರ ಸದನ ಅಂತಂದೇಳಿ ಹಾಕಿ, ಬೆಂಗಳೂರು ಮೆಜೆಸ್ಟಿಕ್ ಹತ್ತಿರದಲ್ಲಿದೆ. ಅದೇ ಭವನದಲ್ಲಿ ಮಾಡ್ತಾ ಇದ್ವಿ. ಬೆಳಗಿನ ಜಾವ 7:00 ಶುರು ಆಗುತ್ತೆ. 7:30 8 ಗಂಟೆವರೆಗೂ ಒಂದು ಲಘು ಉಪಹಾರ ಇರುತ್ತೆ. 8-8:30 ಡೋರ್ ಕ್ಲೋಸ್ ಆಗುತ್ತೆ. ಸೊ ಕಾರ್ಯಕ್ರಮ ಶುರು ಆಗುತ್ತೆ. ಸೊ ಆ ನಂತರ 1:30-2 ಗಂಟೆಗೆ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಎಲ್ಲರೂ ಬರಬಹುದಾ? ಎಲ್ಲರೂ ಬರ್ಬೋದು. ಯಾರೆಲ್ಲ MLM ಬಿಸ್ನೆಸ್ ಮಾಡ್ತಾ ಇದಾರೆ, ಯಾರೆಲ್ಲ MLM ಬಿಸ್ನೆಸ್ ನ ಪ್ರೀತಿ ಮಾಡ್ತಾ ಇದಾರೆ, ಯಾರೆಲ್ಲ MLM ಬಿಸ್ನೆಸ್ ಮಾಡಿ ನೆಟ್ವರ್ಕಿಂಗ್ ಮಾಡಿ ಊಟ ಮಾಡ್ತಾ ಇದಾರೆ, ಇವತ್ತು ಎಲ್ರಿಗೂ ಸ್ವಾಗತ ಸುಸ್ವಾಗತ ಈ ಈವೆಂಟ್. ನೆಟ್ವರ್ಕರ್ಸ್ ಡೇ ನಾವು ಅಟೆಂಡ್ ಆಗ್ಬೇಕಂತಂದ್ರೆ ನಮ್ಮ ಒಂದು ಕಾಂಟ್ರಿಬ್ಯೂಷನ್ ಏನಿರುತ್ತೆ? ನೀವು 1,000 ರೂಪಾಯಿ ಟಿಕೆಟ್ ತಗೊಂಡು ಕಾಂಟ್ರಿಬ್ಯೂಟ್ ಮಾಡಿ ನೆಟ್ವರ್ಕ್ ಇಂಡಸ್ಟ್ರಿಗೆ ಬರ್ಬೋದು, ಇವೆಂಟ್ಗೆ ಬರ್ಬೋದು, ಹಾಗೂ ಈ ವಿಡಿಯೋಗಳನ್ನ ಸ್ಪ್ರೆಡ್ ಮಾಡಬಹುದು, ಹಾಗೂ ಅವೇರ್ನೆಸ್ ಕೊಡ್ಬೋದು. ನಿಮ್ ತಂಡವನ್ನ ಕರ್ಕೊಂಡ್ ಬರ್ಬೋದು. ಈ 1,000 ರೂಪಾಯಿ ಏನ್ ಕಾಂಟ್ರಿಬ್ಯೂಷನ್ ಮಾಡಿ ಒಂದು ಟಿಕೆಟ್ ತಗೊಂಡ್ ಬರ್ತೀರಾ, ಅದ್ರ ಜೊತೆಗೆ ಇನ್ನೊಂದು ಆಲ್ಟರ್ನೇಟ್ ಟಿಕೆಟ್ ಉಚಿತವಾಗಿರುತ್ತೆ. ನಿಮ್ಮ ಜೊತೆಗೆ ಇನ್ನೊಬ್ಬರಿಗೆ ಉಚಿತವಾಗಿ ಕರ್ಕೊಂಡ್ ಬರಬಹುದು. ಎರಡನೇದಾಗಿ ಕಾಂಟ್ರಿಬ್ಯೂಷನ್ ಅಂತಂದೇಳಿ ಬಂದ್ರೆ, ಕೆಲವೊಬ್ರು ಅನ್ನದಾನವನ್ನ ಹಮ್ಮಿಕೊಂಡಿದ್ದಾರೆ. ಅವರವರ ತಂಡದಿಂದ ಅವರವರು, ಸರ್ ನಾನು ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ ದುಡಿದಿದ್ದೀನಿ, ಹಾಲನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ, ಕೆಲವೊಬ್ಬರು ನೀರನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ, ಕೆಲವೊಬ್ಬರು ರಕ್ತದಾನ ಶಿಬಿರವನ್ನು ಮಾಡಿ ರಕ್ತವನ್ನು ದಾನ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ನಿಮ್ಮ ಕಾಂಟ್ರಿಬ್ಯೂಷನ್. ಬಟ್ ಯಾರೇ ಏನೇ ಕಾಂಟ್ರಿಬ್ಯೂಷನ್ ಮಾಡಿದ್ರೂ ಡೆಡ್ಲೈನ್ ಇರುತ್ತೆ. ಡಿಸೆಂಬರ್ 16 ಅಥವಾ 20ನೇ ತಾರೀಕಿನ ಒಳಗಡೆ ನಮಗೆ 9739313938 ಇದು ನನ್ನ ಪರ್ಸನಲ್ ವಾಟ್ಸ್ಆಪ್ ಕಾಲಿಂಗ್ ನಂಬರ್. ಈ ನಂಬರ್ಗೆ ಹೇಳಿ ಬುಕಿಂಗ್ ಮಾಡ್ಕೊಂಡು ಇದನ್ನ ಮಾಡ್ತೀವಿ ಅಂತ ಹೇಳಬೇಕು. ಆದ ನಂತರ ನಾನು ಇದಕ್ಕೆ ಪರ್ಮಿಷನ್ ಕೊಟ್ಟು ಮುಂದೆ ವರಿಸ್ತೀನಿ. ನೆಟ್ವರ್ಕರ್ಸ್ ದಿನಾಚರಣೆಯ ಕಾರ್ಯಕ್ರಮಗಳೇ ಏನೇನಿರುತ್ತೆ? ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಒಂದು ವೆಲ್ಕಮ್ ಇರುತ್ತೆ ಎಲ್ಲ ನೆಟ್ವರ್ಕರ್ಸ್ ಅವರಿಗೆ, ಹಾಗೂ ಗಣ್ಯ ವ್ಯಕ್ತಿಗಳಿಗೆ ಅವತ್ತಿನ ದಿನ ಕರೆಯಲಾಗುತ್ತೆ. ಮತ್ತೆ ಸರ್ಪ್ರೈಸ್ ಇದೆ, ಅವತ್ತಿನ ದಿನ ಗಣ್ಯ ವ್ಯಕ್ತಿಗಳು, ಸ್ಪೆಷಲ್ ಗೆಸ್ಟ್ಗಳು ಬರ್ತಾ ಇದ್ದಾರೆ. ಹಾಗೂ ಒಂದು ನೆಟ್ವರ್ಕ್ ಇಂಡಸ್ಟ್ರಿ ಹೇಗೆ ಬೆಳೀತಾ ಇದೆ, ಏನೆಲ್ಲ ನಡೀತಾ ಇದೆ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಇರುತ್ತೆ. ಹಾಗೆ ಕೊನೆಯದಾಗಿ ಒಂದು ರಕ್ತದಾನ ಶಿಬಿರ ಕೂಡ ಇರುತ್ತೆ. ನಿಮಗೆ ಬಂದವರಿಗೆಲ್ಲ ಮೂಮೆಂಟ್ ಸರ್ಟಿಫಿಕೇಟ್ಸ್ ಕೂಡ ಕೊಡೋ ವ್ಯವಸ್ಥೆ ಅವತ್ತಿನ ದಿನ ನಡೆಯುತ್ತೆ. ಕಂಪನಿಯಿಂದ ನಮ್ಮ ತಂಡವನ್ನ ನಾವು ಕರ್ಕೊಂಡು ಬರ್ಬೋದಾ? ಖಂಡಿತವಾಗಿ ನೀವು ನಿಮ್ಮ ತಂಡವನ್ನ ಕರ್ಕೊಂಡ್ ಬರಲೇಬೇಕು. ಯಾಕಂದ್ರೆ ನಾವೆಲ್ಲರೂ ಕೈ ಜೋಡಿಸ್ಬೇಕು, ನಾವೆಲ್ಲ ಒಗ್ಗಟ್ಟಾಗಿ
ಆಗಬೇಕು, ನಾವೆಲ್ಲ ಒಂದಾಗಬೇಕು. ನೀವು ಬನ್ನಿ, ನಿಮ್ಮ ತಂಡವನ್ನು ಕರ್ಕೊಂಡ್ಬನ್ನಿ, ಹಾಗೂ ಈ ವಿಡಿಯೋನ ಎಲ್ಲ MLM ಲೀಡರ್ಸ್ಗಳಿಗೆ ಹಂಚಿ, ನಿಮ್ಮ ಸ್ಟೇಟಸಲ್ಲಿ ಹಾಕೊಳ್ಳಿ, ಫೇಸ್ಬುಕ್ಕಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿ. ಪ್ರತಿಯೊಬ್ಬರು ಇಲ್ಲಿ ಕೆಳಗಡೆ ಕಾಣೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ನೇರವಾಗಿ ನಿಮ್ಮ ಸೀಟನ್ನು ಬುಕ್ಕಿಂಗ್ ಮಾಡಿಸ್ಕೊಂಡು ಬರ್ಬೋದು. ಯಾವ್ಯಾವ ಕಂಪನಿಗಳು ಬರುತ್ತೆ ಈ ಕಾರ್ಯಕ್ರಮಕ್ಕೆ? ಎಲ್ಲ ಲೀಗಲ್ ಕಂಪನಿಗಳು ಬರ್ತಾ ಇದ್ದಾವೆ, ಹಾಗೂ ಎಲ್ಲ ಸ್ಟೇಟ್ಗಳಿಂದ ಜನ ಬರ್ತಾ ಇದ್ದಾರೆ. ಸೊ ನೀವು ನಿಮ್ಮ ಕಂಪನಿಯ ಜೊತೆಗೆ ಬರ್ಬೋದು, ಹಾಗೂ ಯಾವುದೇ ಕಂಪನಿಯನ್ನು ನಾವು ಆವತ್ತಿನ ದಿನ ರೆಪ್ರೆಸೆಂಟ್ ಮಾಡೋದಿಲ್ಲ. ಯಾವ ಕಂಪನಿ ಮಾಲೀಕರು ಯಾರೇ ಆಗಿರಲಿ ಅವ್ರಿಗೆ ವೇದಿಕೆ ಮೇಲೆ ಕರೆಯೋದಿಲ್ಲ. ವೇದಿಕೆ ಮೇಲೆ ಕೇವಲ ನಾನು ಇರ್ತೀನಿ, ನಿಮ್ಮ ಪ್ರೀತಿಯ MLM ಶರತ್. ಹಾಗೂ ಯಾರೆಲ್ಲ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅವರಿಗೊಂದು ಚಿಕ್ಕ ಸನ್ಮಾನ ಇರುತ್ತೆ. ಯಾವ ಕಂಪನಿ ಪರವಾಗಿ, ಯಾವ ಪ್ರಾಡಕ್ಟಿನ ಪರವಾಗಿ ಆವತ್ತಿನ ದಿನ ಅಲ್ಲಿ ಚರ್ಚೆ ನಡೆಯೋದಿಲ್ಲ. ಆವತ್ತಿನ ದಿನ ಚರ್ಚೆ ನಡೆಯೋದು KFDSನ ಮುಖ್ಯ ಉದ್ದೇಶಗಳು, ಹಾಗೂ ನೆಟ್ವರ್ಕ್ ಇಂಡಸ್ಟ್ರಿ ಹೇಗೆ ಬೆಳೀತಾ ಇದೆ, ಕರ್ನಾಟಕದಲ್ಲಿ ಹೇಗೆ ಅದನ್ನು ಮುಂದುವರಿಸಬೇಕು, ಅದನ್ನು ಮಾಡುವಂತಹ ಜನರಿಗೆ ಏನೆಲ್ಲ ಬೆನಿಫಿಟ್ ಇದೆ ಅನ್ನೋದ್ರ ಬಗ್ಗೆ ಅವತ್ತಿನ ದಿನ ಚರ್ಚೆ ಆಗುತ್ತೆ. ನೆಟ್ವರ್ಕರ್ಸ್ ಡೇಗೆ ನಾವು ವಾಲಂಟಿಯರ್ ಆಗಿ ಕೆಲಸ ಮಾಡಬಹುದಾ? ಎಸ್, ಈ ಕಾರ್ಯಕ್ರಮದಲ್ಲಿ ನೀವು ವಾಲಂಟ್ರಿ ಆಗಿ ಬರ್ಬೋದು. ಬಟ್ ಅದೇ ಡಿಸೆಂಬರ್ 20 ಮುಂಚೆ ನನಗೆ ನಿಮ್ಮ ಹೆಸರನ್ನು ನೋಂದಣಿ ಮಾಡಿಸಿ, ಸೊ ದಟ್ ನಾನು ಡಿಸೆಂಬರ್ 23 ಕಾರ್ಯಕ್ರಮಕ್ಕೆ ನಿಮ್ಮ ಕೊಡುಗೆ ಏನಿದೆ, ನಿಮ್ಮ ಕೆಲಸ ಏನಿದೆ ಅಂತ ನಿಮಗೆ ಒಂದು ಉಸ್ತುವಾರಿಯನ್ನು ನಾನು ವಹಿಸ್ಬೋದು. ಯಾರಿದ್ರೂ ವಾಲಂಟರಿ ಆಗಿ ಬಂದು ಭಾಗವಹಿಸ್ಬೋದು. ನೀವು ಟಿಕೆಟ್ ಬುಕ್ಕಿಂಗ್ ಮಾಡಬೇಕು ಅಂತ ಹೇಳಿದ್ರೆ ವೆರಿ ಸಿಂಪಲ್, 9739313938 ಇದು ನನ್ನ ಪರ್ಸ್ನಲ್ ನಂಬರ್. ನಾನೇ MLM ಶರತ್ತೆ, ಆ ನಂಬರ್ನ ಅಟೆಂಡ್ ಮಾಡ್ತೀನಿ. ನೀವು ನನಗೆ ವಾಟ್ಸಪ್ ಇದೆ. ಸೊ ನನಗೆ ಟಿಕೆಟ್ ಬೇಕು ಸರ್ ಅಂತಂದೇಳಿ ವಾಟ್ಸಪ್ ಮಾಡಿ. ಹಾಗೂ ಇದೇ ನಂಬರ್ ಗೂಗಲ್ ಪೇ, ಫೋನ್ಪೇ ಇದೆ. ನೀವು 1,000 ರೂಪಾಯಿನ ಕಳಿಸ್ಕೊಟ್ಟು ನಿಮ್ಮ ಹೆಸರು ಮತ್ತು ನಿಮ್ಮ ಮೊಬೈಲ್ ನಂಬರ್ ಹಾಗೂ ಸ್ಕ್ರೀನ್ಶಾಟನ್ನು ಹಾಕಿದರೆ ಪೇಮೆಂಟಿಂದು ನಿಮ್ಮ ಟಿಕೆಟ್ ನೋಂದಣಿ ಆಗುತ್ತೆ. ಹಾಗೆ ಗೂಗಲ್ ಲಿಂಕ್ ಕೂಡ ನಾವು ಮಾಡಿದ್ದೀವಿ. ಸರ್ ಸೆಂಡ್ ಮಿ ಗೂಗಲ್ ಲಿಂಕ್ ಅಂದರೆ ಆ ಗೂಗಲ್ ಲಿಂಕ್ ಕಳಿಸ್ಕೊಡ್ತೀವಿ. ಆ ಗೂಗಲ್ ಲಿಂಕ್ ಮುಖಾಂತರನೂ ನೀವು ಗೂಗಲ್ ಫಾರ್ಮ್ ಮುಖಾಂತರನೂ ಅಮೌಂಟನ್ನು ಪೇ ಮಾಡ್ಬೋದು. ಅಲ್ಲದೆ ಇದಕ್ಕೆ ಕೆಲವೊಂದು ಫಿಸಿಕಲ್ ಟಿಕೆಟ್ಸ್ಗಳನ್ನು ಮಾಡಿದ್ದೇನೆ. ಸೊ ಆ ಫಿಸಿಕಲ್ ಟಿಕೆಟ್ಸ್ಗಳು ನಿಮಗೆ ನಿಮ್ಮ ಲೀಡರ್ಸ್ಗಳಿಗೆ ತಲುಪ್ತೀನಿ. ನಿಮ್ಮ ಲೀಡರ್ಸೊಂದಿಗೂ ಚರ್ಚೆ ಮಾಡ್ಬೋದು, ಅಥವಾ ನೇರವಾಗಿ ನನಗೂ ಪೇಮೆಂಟ್ ಮಾಡ್ಬೋದು. ನಿಮ್ಮ ಲೀಡರ್ಸ್ ಮುಖಾಂತರನೂ ನೀವು ಚರ್ಚೆ ಮಾಡಿ ಗುಂಪಿನಲ್ಲಿ ಎಲ್ಲರೂ ಸೇರಿ ಬರ್ಬೋದು. ಹೀಗೆ 2-3 ದಾರಿ ಇದೆ ಟಿಕೆಟನ್ನು ಬುಕ್ಕಿಂಗ್ ಮಾಡ್ಕೊಳೋದಕ್ಕೆ. ಸ್ವಂತ MLM ಕಂಪನಿ ಮಾಡೋರು ಹಾಗೂ ಕಂಪನಿಯನ್ನ ರನ್ ಮಾಡೋರು, ಸಾಫ್ಟ್ವೇರು, ಪ್ಲಾನು, ಪ್ರಾಡಕ್ಟು, ಕಂಪ್ಲೇಂಟ್ಸು, ಪ್ಲಾನ್ ಡಿಸೈನಿಂಗು, ಟ್ರೈನಿಂಗು, ಇದ್ರದ್ದೆಲ್ಲದಕ್ಕೂ ಒಂದು ಸೊಲ್ಯೂಷನ್ MLM ಶರತ್. ನಾನು ಯಾವಾಗಲೂ ನಿಮ್ಮ ಜೊತೆಗೆ ಇರ್ತೀನಿ. ಒಂದ್ಸಲ ಬಂದು ಭೇಟಿ ಕೊಡಿ, ನನ್ನ ಜೊತೆ ಚರ್ಚೆ ಮಾಡಿ. ಸೊ ಈ ಪ್ಲಾನ್ಸು, ಸಾಫ್ಟ್ವೇರ್, ಸಿಸ್ಟಮ್ ಅದೆಲ್ಲ ಹೇಗೆ ವರ್ಕ್ ಆಗುತ್ತೆ, ಅಲ್ಲಿ ಎಲ್ಲಿ ಫಾಲ್ಟ್ ಹೊಡಿತಾ ಇದ್ದೀರಾ, ಅಥವಾ ಏನ್ ನಿಮಗೆ ಬೇಕು, ನಿಮ್ಮದೇ ಒಂದು ಡೈರೆಕ್ಷನ್ ಅಲ್ಲಿ ನೀವು ಹೋಗ್ಬೇಕು ಅಂತ ಹೇಳಿದ್ರೆ ಏನೆಲ್ಲ ಇಂಪಾರ್ಟೆಂಟ್ ಇದೆ, ಇದನ್ನ ತಿಳ್ಕೊಳ್ಳೋದಕ್ಕೆ ಒಂದ್ಸಲ ನೇರವಾಗಿ ನನಗೆ ಭೇಟಿ ನೀಡಿ. 9739313938 ಇದು ನನ್ನ ಪರ್ಸನಲ್ ವಾಟ್ಸ್ಆಪ್ ನಂಬರ್, ಕಾಲಿಂಗ್ ನಂಬರ್. ನೀವು ಕಾಲ್ ಮಾಡಿ. ನನ್ನ ಆಫೀಸ್ ಬೆಂಗಳೂರಲ್ಲಿ ಇದೆ, ಬನ್ನಿ ಭೇಟಿ ಆಗೋಣ. ಇದು ಗೊತ್ತಿಲ್ಲದೆ ದಯವಿಟ್ಟು ನೀವು ಸ್ವಂತ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಮಾಡೋದಕ್ಕೆ ಕೈ ಹಾಕಬೇಡಿ. ಹಾಗೂ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ನಡೆಸ್ತಾ ಇದ್ರೆ ದಯವಿಟ್ಟು ಇದನ್ನೆಲ್ಲ ತಿಳ್ಕೊಂಡು ಮುಂದೆ ನಡೆಸಬೇಕು ಅನ್ನೋದು ನನ್ನ ಉದ್ದೇಶ. ಹಾಗೆ ನೆಟ್ವರ್ಕರ್ ಅವರಿಗೆ ನನ್ನ ಕಿವಿ ಮಾತು ಏನು ಅಂದ್ರೆ, ನೀವು ಯಾವ್ದಾದ್ರು ಒಂದು ಹೊಸ ಕಂಪನಿ ಜಾಯ್ನ್ ಆಗ್ತಿದ್ರ ಅಂದ್ರೆ ಅದ್ರದ್ದು ದಯವಿಟ್ಟು ಲೀಗಲ್, ಪ್ಲಾನ್, ಸಾಫ್ಟ್ವೇರ್ ಎಲ್ಲವನ್ನ ತಿಳ್ಕೊಂಡು ಅದರಲ್ಲಿ ನಿಮ್ಮ ಜೀವನವನ್ನ ಹಾಕಿ. ಇಲ್ಲ ಅಂದ್ರೆ ಆ ಕಂಪನಿಯಲ್ಲಿ ಕೆಲಸ ಮಾಡಬೇಡಿ. ಇದು ನಾನು ಹೇಳ್ತಾ ಇಲ್ಲ, ಡೈರೆಕ್ಟ್ ಸೆಲ್ಲಿಂಗ್ MLM ರೂಲ್ಸ್ ಅಂಡ್ ಲಾ ಹೇಳ್ತಾ ಇದೆ. ಥ್ಯಾಂಕ್ ಯು. ಒಂದ್ಸಲ ಬನ್ನಿ, ಭೇಟಿ ಆಗೋಣ. ನೀವು ಭೇಟಿ ಆದಂಗೆ ಆಗುತ್ತೆ. ಮತ್ತೆ ಹೆಚ್ಚಿನ ಮಾಹಿತಿಗೆ ನಾನು ನಿಮ್ ಜೊತೆಗೆ ಇರ್ತೀನಿ. ಎಲ್ಲ ವಿಡಿಯೋ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪ್ರತಿಯೊಬ್ಬರಿಗೂ ಇದನ್ನ ಹಂಚಿ. MLM ಶರತ್ ನಿಮ್ ಜೊತೆಗೆ ಇರ್ತಾನೆ. ಥ್ಯಾಂಕ್ ಯು.